ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ ಪಾನಿಪುರಿ? ಹೀಗೊಂದು ಸುಳಿವು ಆರೋಗ್ಯ ಇಲಾಖೆ ಕಡೆಯಿಂದ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲೇ ಬ್ರೇಕ್ ಆಗಿದ್ದ ಸುದ್ದಿ ಇದು. ಪಾನಿಪುರಿಯ ಮೀಠಾದಲ್ಲಿ ಬಳಸುವಂತಹ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಸರಿಸುಮಾರು 49 ಸ್ಯಾಂಪಲ್ಗಳನ್ನು ಪರಿಶೀಲನೆ ನಡೆಸಿದಾಗಲೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಪಾನಿಯಲ್ಲಿ ಬಳಕೆ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಆರೋಗ್ಯ ಇಲಾಖೆ ಪಾನಿಪುರಿ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಪಾನಿಪುರಿ ಸ್ಯಾಂಪಲ್ ಟೆಸ್ಟ್ ವರದಿಯಲ್ಲಿರುವ ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪಾನಿಪುರಿ ಬಳಸುವ ಕೆಮಿಕಲ್ ಬ್ಯಾನ್ ಬಗ್ಗೆ ಆರೋಗ್ಯ ಇಲಾಖೆ ಸುಳಿವನ್ನ ನೀಡಿದೆ. ಆರೋಗ್ಯ ಸಚಿವರಿಂದ ಪಾನಿಪುರಿ ತಯಾರಿಕರಿಗೆ ಶಾಕ್. ಸೋಮವಾರದಿಂದ ಪಾನಿಪುರಿಗೆ ಬಳಸುವ ಕೆಮಿಕಲ್ ಅನ್ನ ಬ್ಯಾನ್ ಮಾಡೋ ಸಾಧ್ಯತೆ ಇದೆ. ಪಾನಿಪುರಿ ತಯಾರಿಕೆಗೆ ಬಳಸುವ ಕೃತಕ ಬಣ್ಣದಲ್ಲಿ ರಾಸಾಯನಿಕಗಳಿತ್ತು. ಸನ್ಸೆಟ್ ಯೆಲ್ಲೋ ಹಾಗೆ ರೋಡೋಮೈನ್ ಸೇರಿದಂತೆ ಅನೇಕ ರಾಸಾಯನಿಕಗಳು ಪತ್ತೆಯಾಗಿದೆ. ನೋಡಿ, ನಾವು ಅದು ಈಗ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಅದರಲ್ಲಿ ಸಾಕಷ್ಟು ಸ್ಯಾಂಪಲ್ಗಳಲ್ಲಿ ಹಾನಿಕಾರಿಯಾದಂಥ ಏನು ಕೆಮಿಕಲ್ಸ್ ಇದೆ ಮತ್ತು ಏನು ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇದೆ. ಅದರಿಂದ ಏನಾಗಿದೆ, ಅದು ಆರೋಗ್ಯಕ್ಕೆ ಹಾನಿಕಾರಿ. ಅದಕ್ಕೋಸ್ಕರ ನಾವು ಅದನ್ನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಪಾನಿಪುರಿ ಬ್ಯಾನ್ ಅಂದ್ರೆ ಬಹುತೇಕರಿಗೆ, ಅದರಲ್ಲೂ ಯುವತಿಯರಿಗೆ ಒಂದರ್ಥದಲ್ಲಿ ಶಾಕೇನೆ. ಕಂಪ್ಲೀಟ್ ಪಾನಿಪುರಿನೇ ಬ್ಯಾನಾ ಅಥವಾ ಅದಕ್ಕೆ ಬಳಸೋ ಒಂದು ಕೆಮಿಕಲ್ ಬ್ಯಾನಾ? ಎಕ್ಸಾಕ್ಟ್ಲಿ ಯಾವ ರೀತಿ ಚಿಂತನೆ ನಡೀತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ಅನ್ನೋದ್ರ ಮಾಹಿತಿ ಸಿಕ್ಕಿದೆ ತಮಗೆ? ಸ್ಮಿತಾ ರಂಗನಾಥ್, ಇದೀಗ ಆರೋಗ್ಯ ಇಲಾಖೆ ಜೊತೆಗೆ ಫುಡ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಕಳಪೆ ಆಹಾರದ ಮೇಲೆ ಒಂದು ರೀತಿಯ ಸಮರವನ್ನು ಸಾರಿದೆ. ಕಾಟನ್ ಕ್ಯಾಂಡಿಯಿಂದ ಶುರುವಾದಂತಹ ಒಂದು ಸಮರ ಈಗ ಪಾನಿಪುರಿ ತನಕ ಬಂದು ನಿಂತಿದೆ. ಹಾಗಂತ ಪಾನಿಪುರಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಅದನ್ನ ಬ್ಯಾನ್ ಮಾಡ್ತಾರೆ ಅಂತಲ್ಲ. ಪಾನಿಪುರಿಗೆ ಬಳಸುವಂತಹ ಪಾನಿಯಲ್ಲಿ ಒಂದಿಷ್ಟು ಕೆಮಿಕಲ್ಗಳು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಟೆಸ್ಟ್ ಲ್ಯಾಬ್ ರಿಪೋರ್ಟ್ನಲ್ಲಿ ಪತ್ತೆಯಾಗಿದೆ. ಅಂದರೆ ಫುಡ್ ಡಿಪಾರ್ಟ್ಮೆಂಟು ಕಳೆದ ಒಂದು ವಾರದಿಂದನೂ 139ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟಿಂಗ್ ಮಾಡಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಬಳಸುವಂತಹ ಪಾನಿಪುರಿಗೆ ಬಳಸುವಂತಹ ಪಾನಿಯಲ್ಲಿ ಸನ್ಸೆಟ್ ಯೆಲ್ಲೋ ಹಾಗೆ ರೋಡೋಮೈನ್ ಸೇರಿ 5 ವಿಷಕಾರಕ ಅಂಶಗಳು ಇರೋದು ಗೊತ್ತಾಗಿದೆ. ಹೀಗಾಗಿ ಇನ್ಸ್ಟೆಂಟ್ ಪಾನಿ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಮಾಡುವಂಥದ್ದಕ್ಕೆ ಏನು ತೊಂದರೆ ಇಲ್ಲ. ಇನ್ಸ್ಟೆಂಟ್ ಪೌಡರನ್ನು ಬಳಕೆ ಮಾಡಿ ಮಾಡುವಂತಹ ಪಾನಿ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಅದನ್ನು ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಂತ ಹುಡುಗಿಯರು ಅಥವಾ ಪಾನಿಪುರಿ ಪ್ರಿಯರು ಏನು ಶಾಕ್ ಆಗಬೇಕಾಗಿಲ್ಲ. ಬಳಸುವಂತಹ ಪಾನಿ ಎಷ್ಟು ಸೇಫ್ ಇದೆ ತಿಳ್ಕೊಂಡು ತಿಂದರೆ ಏನೂ ಕೂಡ ಆಗೋದಿಲ್ಲ. ಇಷ್ಟೇ ಅಲ್ಲ, ಸೋಮವಾರ ಈ ಬಗ್ಗೆ ಚರ್ಚೆಯನ್ನು ಮಾಡಿ ಆ ಪಾನಿ ಏನು ಬಳಸ್ತಾರೆ ಇನ್ಸ್ಟೆಂಟ್ ಪಾನಿಗಳನ್ನು ಅದನ್ನು ಬ್ಯಾನ್ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಬೆಂಗಳೂರಿನಲ್ಲಿ ಹೇಳಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.